ಪ್ರೆಗ್ನೆನ್ಸಿಯಲ್ಲಿ ಸಾಕಷ್ಟು ಜನ ಕೇಳುವಂಥ ಪ್ರಶ್ನೆ ಏನು ಅಂತಂದರೆ, ಮೇಡಮ್ ಯಾವ ಸ್ಲೀಪಿಂಗ್ ಪೊಸಿಷನಲ್ಲಿ ಮಲ್ಕೊಂಡ್ರೆ ಮಗುವಿಗೆ ಎಫೆಕ್ಟ್ ಆಗೋದಿಲ್ಲ ಅಂತ. ಓಕೆ, ಸೊ ಮೊದಲು ನಾವೇನು ತಿಳ್ಕೋಬೇಕು ಅಂತಂದರೆ, ಫಸ್ಟ್ ಫ್ಯೂ ಮಂತ್ಸ್ ಆಫ್ ದ ಪ್ರೆಗ್ನೆನ್ಸಿ ಅಂದರೆ 3, 4, 5, 6 ತಿಂಗಳಲ್ಲಿ ಮಗು ಮತ್ತೆ ಮಗುವಿನ ಸುತ್ತ ಇರುವಂತಹ ಯೂಟ್ರಸ್ ಅಂತ ಏನು ಕರಿತೀವಿ, ಗರ್ಭಕೋಶ ಏನಿದೆ ಅದು ಚಿಕ್ಕದಾಗಿರುತ್ತೆ. ಇದು ಅಕ್ಕಪಕ್ಕದಲ್ಲಿರುವಂತಹ ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳಗಳ ಮೇಲೆ ಪ್ರೆಷರ್ನ ಉಂಟು ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಯಾವುದೇ ರೀತಿಯಂತ ಪೊಸಿಷನ್ಸ್ ಅಲ್ಲಿ ಮಲ್ಕೊಂಡ್ರು ಬೇಬಿಗೆ ಎಫೆಕ್ಟ್ ಆಗೋದಿಲ್ಲ. ಸೊ ನೀವು ಯಾವುದೇ ಪೊಸಿಷನ್ ಬೇಕಾದ್ರೂ ಮಲ್ಕೋಬಹುದು. ಬಟ್ 6 ತಿಂಗಳು ತುಂಬದ ಮೇಲೆ 7, 8, 9 ಹೊಟ್ಟೆ ಚೆನ್ನಾಗಿ ಕಾಣಿಸುತ್ತಲ್ಲ, ಆಗ ಯಾವಾಗ ಮಗು ತುಂಬಾ ಚೆನ್ನಾಗಿ ದೊಡ್ಡದಾಗಿ ಬೆಳೆದಿರುತ್ತೋ ಮತ್ತೆ ಗರ್ಭಕೋಶ ಯೂಟ್ರಸ್ ದೊಡ್ಡದಾಗಿ ಬೆಳೆದಿರುತ್ತೋ ಆವಾಗ ಅದು ಸುತ್ತಮುತ್ತಲಿರುವಂತಹ ಆರ್ಟ್ರೀಸ್ ಮೇಲೆ ಪ್ರೆಷರ್ನ ಉಂಟು ಮಾಡಬಹುದು. ಅಂದ್ರೆ ಬ್ಲಡ್ ವೆಸಲ್ಸ್, ಗ್ರೇಟರ್ ಬ್ಲಡ್ ವೆಸಲ್ಸ್, ನಮ್ಮ ಇನ್ಫೀರಿಯರ್ ವಿನಾಕೆವಾ ಇರಬಹುದು, ನಮ್ಮ ಅೋರ್ಟಾ ಇರಬಹುದು ಅಂತ ಹೇಳ್ತೀವಲ್ಲ, ಇದ್ರ ಮೇಲೆ ಅದು ನಾವು ಮಲ್ಕೊಂಡಾಗ ಯೂಟ್ರಸ್ ಬ್ಲಡ್ ವೆಸಲ್ಸ್ ಮೇಲೆ ಪ್ರೆಷರ್ ಉಂಟು ಮಾಡುತ್ತೆ. ಪ್ರೆಷರ್ ಉಂಟು ಮಾಡಿದಾಗ ಏನಾಗುತ್ತೆ, ಒಂದು ತಾಯಿಗೆ ಲೆಗ್ ಸ್ವೆಲ್ಲಿಂಗ್ ಅಂದ್ರೆ ಕಾಲಿನಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೋಬಹುದು, ಊತ. ಇನ್ನೊಂದೇನು ಅಂತಂದ್ರೆ ಮಗುವಿನ ಬ್ಲಡ್ ಸಪ್ಲೈಗೆ ಸ್ವಲ್ಪ ಇಂಟರ್ಫಿಯರ್ ಆಗ್ಬೋದು. ಓಕೆ, ಸೊ ಈ 2 ಕಾರಣಕ್ಕೆ ನೀವು ಪ್ರಿಫರಬ್ಲಿ ಮಲಗುವಾಗ ರೈಟ್ ಲ್ಯಾಟ್ರಲ್ ಪೊಸಿಷನ್ ಆರ್ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ಸ್ ಮಗ್ಗಲಾಗಿ ಮಲಗಬೇಕು. ಬಲಮಗ್ಗಲಲ್ಲೂ ಮಲಗಬಹುದು ಅಥವಾ ಎಡಮಗ್ಗಲಲ್ಲಾದ್ರೂ ಮಲಗಬಹುದು. ಇದು ಎರಡರಲ್ಲೂ ನೀವು ಪ್ರಿಫರಬ್ಲಿ ಕೇಳಿದ್ರೆ ಪ್ರಿಫರಬ್ಲಿ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಂದ್ರೆ ಎಡಕ್ಕೆ ಮಲಗಿದಾಗ, ಎಡಕೊರಳು ಮಲಗಿದಾಗ ಎಡದ ಕೈ ಕೆಳಗಡೆ ಬರಬೇಕು, ನಿಮ್ದು ಹಂಗೆ ಮಲಗಬೇಕು. ಇನ್ ಕೇಸ್ ನಿಮ್ಗೆ ಅನ್ಕಂಫರ್ಟಬಲ್ ಆಗಿದೆ, ಈ ಪೊಸಿಷನ್ ಕಂಫರ್ಟಬಲ್ ಇಲ್ಲ ಅಂತಂದ್ರೆ ನಿಮ್ಮ 2 ಕಾಲುಗಳ ಮಧ್ಯೆ ಪಿಲ್ಲೋನು ಸಹ ಯೂಸ್ ಮಾಡಬಹುದು. ಓಕೆ, ಹಂಗಂತ ಹೇಳಿ ಡಾಕ್ಟರ್ ಹಂಗಿದ್ರೆ ನಾವು ಫ್ಲಾಟ್ ಆಗಿ ಮಲಗಲೇಬಾರ್ದಾ ಅಂತ ಕೇಳಿದ್ರೆ ಮಲಗಬಹುದು. ಓಕೆ, 10 to 15 minutes 20 minutes ಹಂಗೆ ಮಲಗಬಹುದು. ಬಟ್ ಪ್ರೊಲಾಂಗ್ಡ್ ಪೊಸಿಷನ್, ಆ ಪೊಸಿಷನ್ ಅಲ್ಲಿ 1 hour 2 hour ಆ ತರ ಮಲಗೋದನ್ನ ನೀವು ಅವಾಯ್ಡ್ ಮಾಡಬೇಕು. ಓಕೆನಾ? ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.